ರಮ್ಯಾ ಅಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಈಗ ಯಾರಾದರೂ ಸುವರ್ಣ ನ್ಯೂಸ್ ಟ್ಯೂನ್ ಮಾಡಿದರೆ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಜೊತೆ ಇವತ್ತು ವೆಂಕಟೇಶ್ ಬಾಬು ಅವರಿದ್ದಾರೆ. ವೆಂಕಟೇಶ್ ಬಾಬು ಇವತ್ತಿನ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಬಯೋಲಾಜಿಕಲ್ ಫಾದರ್, ಅವರ ಜೈವಿಕ ತಂದೆ ವೆಂಕಟೇಶ್ ಬಾಬು ಅವರು ಇವತ್ತು ಇಷ್ಟೊತ್ತು ನಮ್ಮ ಜೊತೆಗೆ ಕೂತ್ಕೊಂಡು ರಮ್ಯಾ ತಾಯಿ ರಂಜಿತಾ, ಆವಾಗ ಸುನಂದ ಅಂತ ಕರೆಯಲ್ಪಡ್ತಿದ್ರು, ಈಗ ರಂಜಿತಾ ಅಂತ ಗುರುತಿಸಲ್ಪಡ್ತಾರೆ. ರಂಜಿತಾ ಅವರ ಭೇಟಿ ಹೇಗಾಯಿತು, ಅವರ ಮದುವೆ ಎಲ್ಲಿ ನಡೀತು, ಜೀವನ ಹೇಗೆ ನಡೀತು, ಈಗ ಪ್ರಖ್ಯಾತ ಚಿತ್ರನಟಿ ರಮ್ಯಾ ಅಂತ ಗುರುತಿಸಿಕೊಳ್ಳುವಂಥ ಯುವತಿ ಆವಾಗ ಕೇವಲ ದಿವ್ಯಾ ಆಗಿ ಪ್ರೀತಿಯಿಂದ ಡಿಪ್ಪಿ ಅಂತ ಕರೆಸಿಕೊಳ್ತಾ ಇದ್ದಂಥ ರಮ್ಯಾ ಹುಟ್ಟಿದ್ದು ಹೇಗೆ, ಬೆಳೆದಿದ್ದು ಹೇಗೆ ಅನ್ನುವಂಥ ಮಾತುಗಳನ್ನು ನಮ್ಮ ಜೊತೆ ವೆಂಕಟೇಶ್ ಬಾಬು ಹಂಚ್ಕೊಳ್ತಾ ಇದ್ರು. ಸೊ ವೆಂಕಟೇಶ್ ಬಾಬು ಅವರೇ, 1997 ಅದು ಭಾಳ ಆಶ್ಚರ್ಯ. ಅವಳು ಫೋನ್ ಮಾಡಿ ನನ್ನನ್ನು ಭೇಟಿಯಾಗಿದ್ದು, ಶಾಪರ್ ಸ್ಟಾಪ್ ಹತ್ರ ಬರಲಿಕ್ಕೆ ಹೇಳಿದ್ದು. ನಾನು ಶಾಪರ್ ಸ್ಟಾಪ್ ಹತ್ರ ಹೋದೆ. ಅದು ಇದೆಯಲ್ಲ ಆಫೀಸ್ ಪಕ್ಕದಲ್ಲಿ ಇದೆಯಲ್ಲ ಶಾಪರ್ ಸ್ಟಾಪ್, ಶಾಂತಿನಗರದಲ್ಲಿ ಇಲ್ಲ, ಮಾರ್ಗ್ರೆಟ್ ರೋಡ್, ಬ್ರಿಗೇಡ್ ರೋಡ್ ಪಕ್ಕ ಇದೆಯಲ್ಲ ಶಾಪರ್ ಸ್ಟಾಪ್. ಆ ಶಾಪರ್ ಸ್ಟಾಪ್ ಹತ್ರ ಬರೋಕ್ಕೆ ಹೇಳಿದ್ದು. ನಾನು ಅಲ್ಲೋಗಿ ವೆಯ್ಟ್ ಮಾಡ್ತಾ ಇದ್ದಾಗ ಬಂದಳು ನಾನು ಕಾರ್ ಈ ಕಡೆ ನಿಂತ್ಕೊಂಡಿದ್ದೆ. ಕಾರ್ ಈ ಕಡೆ ನಿಂತ್ಕೊಂಡಿರುವಾಗ ಅವಳು ಆ ಕಡೆಯಿಂದ ಬರುವಾಗ ಹೆಜ್ಜೆನೂ ನೋಡ್ತಾ ಇದ್ದೆ ನಾನು. ಅವಳೊಂದು ಪಿಂಕ್ ಸ್ಯಾರಿ ಉಟ್ಕೊಂಡು ಬಂದಳು. ಅವಳು ಸಿಂಪಲ್ಲಾಗೇ ಇದ್ಲು. ಬಂದು ನಾನು ನೋಡಿ ನಾನು ಏನು ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ 10 ವರ್ಷ ಆಗಿತ್ತಲ್ಲ, ಅವಳು ನೋಡಿ ಒಂಥರ ದಿಕ್ಪ್ರಾಂತನ ಏನು ಹೇಳ್ತಾರಲ್ಲ ಆ ಥರ ಒಂಥರ ನನಗೆ ವಾಸ್ ಕ್ವೈಟ್ ಇದು ಒಂಥರ ಆಶ್ಚರ್ಯನೂ ಆಯಿತು, ಸಂತೋಷನೂ ಆಯಿತು, ಒಂದು ಕಡೆ ದುಃಖನೂ ಆಯಿತು. ಇಷ್ಟು ವರ್ಷ ಇವಳನ್ನ ಕಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ದುಃಖನೂ ಆಯಿತು. ಆಮೇಲೆ ದಟ್ಸ್ ಹೌ ವಿ ಮೆಟ್ ಅಗೇನ್ 1987. ಏನು ಮಾತುಕತೆ ಆಯಿತು ಆ ಭೇಟಿಲಿ? ಆ ಭೇಟಿನಲ್ಲಿ ಏನು ಮಾತಾಡಲಿಕ್ಕೆ ಅಂತಲೂ ಗೊತ್ತಾಗಲಿಲ್ಲ. ಏನು ಮಾತಾಡೋದು ಅಂತ ಹೇಳ್ಬಿಟ್ಟು ಭಾಳ ಹೊತ್ತು ಒಂದು 5 ನಿಮಿಷ ಸುಮ್ಮನೆ ಕೂತಿದ್ವಿ. ಆಮೇಲೆ ಒಬ್ರನ್ನೊಬ್ಬರನ್ನ ಏನು ಮಾಡ್ತಿದ್ಯಾ, ನೀನೇನು ಮಾಡ್ತಿದ್ಯಾ ಅಂತ, ದಟ್ಸ್ ಹೌ ವಿ ಸ್ಟಾರ್ಟೆಡ್ ಅವರ್ ಕಾನ್ವರ್ಸೇಷನ್. ಆಮೇಲೆ ದಟ್ ವಾಸ್ ದ ಫಸ್ಟ್ ಡೇ. ಜಾಸ್ತಿ ಹೆಚ್ಚಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ 10 years ಒಂದು ಡಿಕೇಡೇ ಡಿಫ್ರೆನ್ಸ್ ಇರುತ್ತಲ್ಲ, ಹೆಚ್ಚಾಗಿ ರಂಜಿತಾ ಅವ್ರ ಹತ್ರ ಏನಾದ್ರು ಉತ್ತರ ಇತ್ತಾ? ಯಾಕೆ ಏಕಾಏಕಿ ಯಡಿಯೂರಿನ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದು, ಏನೂ ಸುದ್ದಿ ಕೊಡದೆ ಖಾಲಿ ಮಾಡ್ಕೊಂಡು ಹೋಗಿದ್ದು ಯಾಕೆ, ಮತ್ತು ಈಗ ವಾಪಸ್ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಅವ್ರ ಹತ್ರ ಏನಾದ್ರು ಉತ್ತರ ಇತ್ತಾ? ಉತ್ತರ ಅವಳ ಹತ್ರ ಒಂದೇ ಇದ್ದಿದ್ದು, ಎವ್ರಿಥಿಂಗ್ ವಾಟ್ ಐ ಡಿಡ್ ಈಸ್ ಫಾರ್ ಮೈ ಚೈಲ್ಡ್ ಅಂತಾನೆ. ಓಕೆ, ನಾನು ಅವಳಿಗೆ ಒಳ್ಳೆ ಲೈಫ್ ಕೊಡಬೇಕಾಗಿತ್ತು. ನಿನ್ನ ಜೊತೆ ಇದ್ದರೆ ನಾನು ಅವಳಿಗಂತ ಲೈಫ್ ಕೊಡೋಕ್ಕೆ ಚಾನ್ಸಸ್ ಆಗ್ತಾ ಇರಲಿಲ್ಲ. ಇವಾಗ ಅವಳನ್ನ ಯಾವ ರೀತಿ ಬೆಳೆಸ್ತಾ ಇದ್ದೀನಿ ಅಂದರೆ, ಅವಳನ್ನ ನೀನು ಗುರುತು ಹಿಡಿಯೋದಿಲ್ಲ, ನಿನ್ನನ್ನು ಮೋಸ್ಟ್ ಪ್ರಾಬ್ಲಿ ನೀನು ಅಂತ ತೋರಿಸಿದ್ರೆ ಅವಳು ಏನು ಹೇಳ್ತಾಳೋ ಗೊತ್ತೇ ಇಲ್ಲ, ಆ ರೀತಿಲಿ ನಾನು ಬೆಳೆಸ್ತಾ ಇದ್ದೀನಿ ಅವಳನ್ನ ಅನ್ನೋ ಮಾತು ಅವಳು ಬಾಯಲ್ಲಿ ಬಂತು. ಆದರೆ ತಂದೆನೇ ಅಲ್ವೇನೆ, ನಾನು ಯಾವುದೇ ರೀತಿಲಿ ಇದ್ರೇನು ಒಂದನು, ಆದ್ರೂ ಇಲ್ಲ, ಅವಳು ಡಿಫ್ರೆಂಟ್ ಆಗಿದ್ದಾಳೆ, ಅವಳು ಡಿಫ್ರೆಂಟ್ ರೀತಿಲಿ ಬೆಳೆಸ್ತಾ ಇದ್ದೀನಿ ನಾನು ಅಂದರೆ ಐ ಥಿಂಕ್ ಶಿ ಮೈಟ್ ಬಿ ಟಾಕಿಂಗ್ ಅಬೌಟ್ ಹೈಫೈ ಲೈಫ್. ಐ ಥಿಂಕ್ ಹೈಫೈ ಲೈಫಲ್ಲಿ ಮಾತಾಡ್ತಾ ಇರ್ಬೋದು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಆ ಮೂಮೆಂಟಲ್ಲಿ ನನಗೆ ಅನ್ನಿಸ್ಲಿಲ್ಲ. ಏನೋ ಅವಳು ಮೋಸ್ಟ್ಲಿ ಎಜುಕೇಷನ್ ಬಗ್ಗೆ ಆ ಥರ ಮಾತಾಡ್ತಿದ್ದಾಳೆ ಅನಿಸ್ತಾ ಇತ್ತು ಆವಾಗ. ಇವಾಗ ಆ ಥರ ಅಂದರೆ ನೀವು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಮನುಷ್ಯನ ಜೊತೆಗೆ ಇದ್ದರೆ ನನ್ನ ಮಗಳಿಗೊಂದು ಒಳ್ಳೆ ಜೀವನ ಕೊಡೋದಕ್ಕಾಗೋದಿಲ್ಲ ಅನ್ನೋವಂಥ ನಿರ್ಧಾರಕ್ಕೆ ಅವ್ರು ಬಂದಿರಬಹುದು. ಆ ಸನ್ನಿವೇಶದಲ್ಲಿ ಅವ್ರ ನಿರ್ಧಾರ ಸರಿ ಇರಬಹುದು. ಹೌದು. ಆದರೆ 10 ವರ್ಷಗಳ ನಂತರ ವಾಪಸ್ ಬಂದಿದ್ದು ಯಾಕೆ ಅಂತ? ತಿರ್ಗಾ ಅವಳ ಮಗಳನ್ನೇನಾದರೂ ನಾನು ಕೇಳ್ತೀನೇನೋ, ಅಥವಾ ಯಾವುದಾದ್ರೂ ಕೋರ್ಟಿನ ಮೂಲಕ ನನ್ನ ಮಗಳಲ್ಲಿ ನನ್ನ ಮಗಳನ್ನ ನಾನು ವಾಪಸ್ ಪಡೀಲಿಕ್ಕೆ ನಾನು ಟ್ರೈ ಮಾಡ್ತೀನೇನೋ ಅನ್ನೋ ಒಂದು ಉದ್ದೇಶದಲ್ಲಿ ಮೋಸ್ಟ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರ್ಬೋದು ಅಂತ ಏನಾದರೂ ನನಗೆ ಅನಿಸುತ್ತೆ. ಓಕೆ, ಆ ಥರ ಅನಿಸುತ್ತೆ. ಆ್ಯಂಡ್ ಶಿ ಹ್ಯಾಸ್ಟ್ ನನ್ನ ಹತ್ರ ಒಂದು ಗ್ರೂಪ್ ಫೋಟೋ, ನಮ್ಮ 3 ಜೊತೆ ಒಂದು ಗ್ರೂಪ್ ಫೋಟೋ ಇತ್ತು. ಆ ಗ್ರೂಪ್ ಫೋಟೋನ ಕೇಳಿದ್ಲು, ಆದರೆ ನನ್ನ ಹತ್ರ ಇರಲಿಲ್ಲ, ಅದು ಕಳೆದೋಯ್ತು. ಟ್ರಾನ್ಸಿಟ್ಟಲ್ಲಿ ಮನೆ ಚೇಂಜ್ ಮಾಡುವಾಗ ಅದೆಲ್ಲ ಕಳೆದೋಗಿತ್ತು. ಅದನ್ನು ಕೇಳಿದ್ಲು, ಇಲ್ಲ ಅಂತ ಹೇಳಿದೆ. ಆಮೇಲೆ ಇಲ್ಲ ಅಂತ ಹೇಳಿದ್ಮೇಲೆ ಚೆನ್ನಾಗೇ ಇದ್ಲು ನನ್ನ ಹತ್ರ. ಒಂದು 5 months ಇದ್ವಿ, ಜೊತೆನೆಲ್ಲ ಇದ್ವಿ, ಓಡಾಡ್ಕೊಂಡಿದ್ವಿ. ಅವಾಗವಾಗ ಭೇಟಿ ಆಗ್ತಾಯಿದ್ಲು.
ವಾಟ್ ಎವರ್ ಏನೇ ಕೇಳಿದ್ರು ಎಲ್ಲ ನನ್ನ ಮಗಳ ಬಗ್ಗೆನೇ ಅಂತಲೇ ಹೇಳ್ತಾ ಇದ್ಲು. ಏನು ಮಾಡ್ಕೊಂಡಿದ್ಯಾ ಅಂತ ಹೇಳಿದ್ರೆ, ಅದೇ ಅವಳಿಗೆ ದುಡ್ಡು ಬಂದಿತ್ತಲ್ಲ ಅವರಲ್ಲಿ, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ಲು ಅವಳು. ಡೂಯಿಂಗ್ ಸೊ ಆ ಸಂದರ್ಭದಲ್ಲಿ ರಮ್ಯಾ ಎಲ್ಲಿದ್ದಾರೆ, ಎಲ್ಲಿ ಓದ್ತಾ ಇದ್ದಾರೆ? ನೀನು ಅವಳ ಬಗ್ಗೆ ಏನು ಕೇಳಲೇಬೇಡ ಅಂತಲೇ ಹೇಳ್ತಾ ಇದ್ಲು. ಓಕೆ. ನೀನು ಅವಳು ಚೆನ್ನಾಗಿದ್ದಾಳೆ, ಅವಳನ್ನ ಒಳ್ಳೆಯ ಒಂದು ಲೆವೆಲ್ಗೆ ನಾನು ತೊಗೊಂಬರ್ತೀನಿ, ಅವಳ ಬಗ್ಗೆ ನೀನು ಕೇಳಲೇಬೇಡ ಅನ್ನೋ ಒಂದು ರೀತಿಲಿ ಮಾತಾಡ್ತಾ ಇದ್ಲು. ಆಮೇಲೆ ಒಂದು ಫೈನ್ ಡೇ ಅವಳು ಏರ್ ಕ್ರ್ಯಾಶಲ್ಲಿ ಹೋಗ್ಬಿಟ್ಲು ಅಂತ ಕೂಡ ನನಗೆ ಹೇಳಿದ್ಲು. ನನಗೆ ಅದು ಒಂದು ಇದು ಆಘಾತ. ಅದು ಯಾಕೆ ಹೇಳಿದ್ಲು ಅಂದರೆ, ಅವಳು ಮರ್ತು ಬಿಡಲಿ ಅಂತನೋ ಅಥವಾ ಅವಳಿಂದ ದೂರ ಹೋಗಲಿ ಅಂತನೋ ಏನೋ, ಒಟ್ಟಲ್ಲಿ ಅವಳ ಮಗಳಿಂದ ನನ್ನ ದೂರ ಇಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲೇ ಇದ್ಲಷ್ಟೇ ಅವಳು ಇದರಲ್ಲಿ. ವಿಮಾನದ ಅಪಘಾತದಲ್ಲಿ ತೀರೋದ್ಲು ಅಂತಲೇ ನನಗೆ ಹೇಳಿದ್ಲು ಅವಳು. ಓಕೆ. ಇಟ್ ವಾಸ್ ಎ ವೆರಿ ಡಿಸ್ಟರ್ಬಿಂಗ್ ನ್ಯೂಸ್ ಫಾರ್ ಮಿ. ಫೋನ್ ಮಾಡಿಬಿಟ್ಟು ಆ ಥರ ಹೇಳಿದ್ಲು. ಆಮೇಲೆ ನಾನು ಕೇಳಿದೆ, ಏನು ಯಾವ ಫ್ಲೈಟು, ಏನು ಯಾವುದು ಪೇಪರಲ್ಲಿ ಬಂದಿಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ ಅಂತ. ಆ ಟೈಮಲ್ಲಿ ಯಾವುದೋ ಒಂದು ಕಾಶ್ಮೀರಲ್ಲೋ ಎಲ್ಲೋ ಒಂದು ಕಡೆ ಫ್ಲೈಟ್ ಆಕ್ಸಿಡೆಂಟ್ ಆಗಿತ್ತು ಕೋಇನ್ಸಿಡೆಂಟ್ಲಾಗಿ. ಆ ಫ್ಲೈಟಲ್ಲಿ ಇದ್ಲು ಅಂತ ಹೇಳಿದ್ಲು. ಆಮೇಲೆ ಲೇಟರ್ ಐ ಕೇಮ್ ಟು ನೋ ಇಟ್ಸ್ ನಾಟ್ ಎ ಟ್ರೂ ಥಿಂಗ್ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ನನ್ನ ಮನಸ್ಸಿಗೆ ಗೊತ್ತಾಗೋಯ್ತು, ಇವಳು ಮಗಳಿಗೂ ನನಗೂ ಯಾವುದೇ ರೀತಿಲಿ ಟಚ್ ಇರಬಾರ್ದು. ಮೇ ಬಿ ನನ್ನ ಆವಾಗ ನಮ್ಮ ಮನೆ ಹತ್ರ ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಿದ್ಲು. ನಮ್ಮ ಮನೆ ತೋರಿಸಿದೆ ನಾನು. ಆ ಮನೆ ತೋರಿಸ್ದಾಗಲೂ ಹೇಳಿದೆ, ಇಷ್ಟು ಚಿಕ್ಕ ಮನೆ ಎಲ್ಲಿದೆಯಾ ಅಂತ ಕೇಳಿದ್ಲು. ಇವನ್ ದೋ ಇಟ್ ವಾಸ್ ಎ 3 bedroom ಹೌಸ್, ಇಷ್ಟು ಚಿಕ್ಕ ಮನೆ ಅಂತ ಕೇಳಿದ್ಲು. ಸೊ ನನ್ನ ಒಂದು ಬಡಸ್ತನ ಅಥವಾ ಇನ್ನೊಂದು ಏನು ಅವಳ ಲೆವೆಲ್ಗೆ ನನ್ನ ಬಡಸ್ತನನೇ ಏನೋ ಒಂದು ಕಾರಣ ಇರ್ಬೋದು. ಅವಳನ್ನ ನನ್ನ ಜೊತೆಯಲ್ಲಿ ಸೇರ್ಸೋಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಸೊ 5-6 ತಿಂಗಳು ನಿಮ್ಮ ಜೊತೆಗಿದ್ದರು? 5-6 ತಿಂಗಳು ನಾನು ಆವಾಗ ಭೇಟಿ ಆಗ್ತಾಯಿದ್ಲು ನಾನು. ಓಕೆ. ನಂತರ ಸಂಪರ್ಕ ಕಡಿದುಕೊಳ್ಬೇಕು ಅನ್ನುವಂಥದ್ದು ಅವ್ರ ನಿರ್ಧಾರ ಆಗಿತ್ತಾ, ನಿಮ್ಮ ನಿರ್ಧಾರ? ಅವಳದೇ ನಿರ್ಧಾರ ಆಗಿತ್ತು. ಅದನ್ನ ಹೇಳಿದ್ರಾ ನಿಮಗೆ, ಇನ್ಮೇಲೆ ಕಾಂಟ್ಯಾಕ್ಟಲ್ಲಿ ಇರೋದು? ಇಲ್ಲ, ನಿರ್ಧಾರ ಆಗೈತೆ ಅಂತಂದರೆ, ಶಿರ್ಕೆ ಅಪಾರ್ಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಕೆಂಗೇರಿ ಉಪನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ಇದೆ, ಶಿರ್ಕೆ ಅಪಾರ್ಟ್ಮೆಂಟ್ಸ್ ಅಂತ. ಆ ಅಪಾರ್ಟ್ಮೆಂಟ್ಸಲ್ಲಿ ಇವಳು ಯಾರಿಗೋ ಒಂದು ಬಾಂಬೆ ಅವ್ರಿಗೆ ಒಂದು ಕಪಲ್ಗೆ ರೆಂಟ್ ಕೊಟ್ಟಿದ್ಲು. ರೆಂಟ್ ಕೊಟ್ಟಾಗ ಇವಳು ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು, ಅವ್ರನ್ನ ಒಂದು ಸ್ವಲ್ಪ ವೆಕೇಟ್ ಮಾಡಿಸ್ಕೊಡಿ, ನನಗೆ ಅವ್ರನ್ನ ವೆಕೇಟ್ ಮಾಡಿಸ್ಕೊಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಸರಿ, ನಾನು ಹೋಗ್ಬಿಟ್ಟು ಅವ್ರನ್ನ ವೆಕೇಟ್ ಮಾಡಿಸಿ ಆ ಕೀಸ್ನ ವೆಕೇಟ್ ಮಾಡಿಸಿದಾಗ ಕೀಸ್ನ ಪಕ್ಕದ ಮನೆಯವ್ರು ಕೊಟ್ಬಿಡು ಅಂತ ಹೇಳಿದ್ರು. ಕೀಸ್ ಅವ್ರನ್ನ ವೆಕೇಟ್ ಮಾಡಿಸಿ ಅವ್ರಿಗೇನು ದುಡ್ಡು ಸೆಟಲ್ಮೆಂಟ್ ಮಾಡಬೇಕು ಆ ದುಡ್ಡೆಲ್ಲ ಸೆಟಲ್ ಮಾಡಿಸಿ ಅವ್ರನ್ನ ಕಳಿಸಿ ಆ ಕೀಸ್ನ ಪಕ್ಕದ ಮನೆಯವ್ರಿಗೆ ಕೊಟ್ಟೆ. ಪಕ್ಕದ ಮನೆಯವ್ರಿಗೆ ಕೊಟ್ಟ ಮೇಲೆ ಒಂದು ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ಲು, ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ಲು, ಫೋನ್ ಇಟ್ಲು ಅಷ್ಟೆ. ದಟ್ ವಾಸ್ ದ ಲಾಸ್ಟ್. ಓಕೆ. ಸೊ ನಂತರ ಅವರು ನಿಮ್ಮ ಭೇಟಿ ಇರಲಿಲ್ಲ? ಇಲ್ಲ ಭೇಟಿ ಇಲ್ಲ. ಲಾಸ್ಟ್ 1997 ವಿಷಯ ನೀವು ಹೇಳ್ತಾರೆ? 97 ಒಂದು 6 months ಇಟ್ಕೊಳ್ಳಿ, ಅಲ್ಲಿಂದ 6 months. ಓಕೆ. ದಟ್ ವಾಸ್ ಲಾಸ್ಟ್. ಆಮೇಲೆ ಆ ನಂತರ ರಮ್ಯಾ ವಿಮಾನ ಅಪಘಾತದಲ್ಲಿ ಸತ್ತಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗಿದ್ದು ಹೇಗೆ? ವಿಶೇಷಪುರಮಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು. ನಾನು ನನ್ನ ಫ್ರೆಂಡು ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿ ಪೋಸ್ಟ್ ಇತ್ತು, ಎಕ್ಸ್ಕ್ಯೂಸ್ ಮೀ ಒಂದು ಪೋಸ್ಟ್ ಇತ್ತು. ಓಕೆ. ಎಕ್ಸ್ಕ್ಯೂಸ್ ಮೀ ಪೋಸ್ಟಲ್ಲಿ ಅವಳು ಯಾರು ಗೊತ್ತಾ ಅಂತ ಕೇಳ್ದೆ. ನನಗೆ ಗೊತ್ತಿಲ್ಲ ಅಂತ ಕೇಳಿದೆ ನಾನು. ನಿನ್ನ ಮಗಳು ಅಂತೇಳಿ. ಅರೆ ನನ್ನ ಮಗಳು ಏರ್ ಕ್ರ್ಯಾಶಲ್ಲಿ ಇದಾಯಿತು, ನೀನೇನು ಹಿಂಗೆ ಹೇಳ್ತಿದ್ಯಾ ಅಂದರೆ, ನೀನು ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಲ್ಲ ನೋಡು, ಅವಳೇ ನಿನ್ನ ಮಗಳು ಅಂತ ನನ್ನ ಫ್ರೆಂಡ್ ಹೇಳ್ದ. ನೀವು ಯೋಚನೆ ಮಾಡಿ ನನಗೆ ಯಾವ ಥರ ಆಗಿರಬೇಕು ಅಂತ ಹೇಳ್ಬಿಟ್ಟು ಅಂತ. ನೀವೇ ನನ್ನ ಜಾಗದಲ್ಲಿದ್ದರೆ ಯೋಚನೆ ಮಾಡಿ ಯಾವ ಥರ ಆಗಿರಬೇಕು ಅಂದ್ಬಿಟ್ಟು ಅಂತ. ಇಟ್ ವಾಸ್ ನಿಜಕ್ಕೂ ಯೋಚನೆ ಮಾಡಿ ಅದು ನೀವು ಹೇಳ್ತಿದ್ದೀರಿ, ಯೋಚನೆ ಮಾಡೋದು ಕಷ್ಟ. ಅದನ್ನ ಒಂದು ಹೋಟೆಲ್ನಲ್ಲಿ ಫ್ರೆಂಡ್ ಜೊತೆ ಟೀ ಕುಡಿತಾ ಕೂತ್ಕೊಂಡಿದ್ದಾಗ ಪಕ್ಕದಲ್ಲಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಪೋಸ್ಟರ್ ಇರುತ್ತೆ. ಫ್ರೆಂಡ್ ಇವ್ರನ್ನ ಕೇಳ್ತಾರೆ, ಆ ಚಿತ್ರದಲ್ಲಿರುವಂಥ ಹುಡುಗಿ ಯಾರು ಗೊತ್ತಾ ಅಂತ. ಇವರು ಗೊತ್ತಿಲ್ಲ ಅಂತ ಹೇಳ್ತಾರೆ ಸಹಜವಾಗಿ. ಆವಾಗ ಇವರ ಫ್ರೆಂಡ್ ಹೇಳಿದ್ದು ಅವಳು ನಿನ್ನ ಮಗಳು ಅನ್ನುವಂಥ ಮಾತನ್ನು. ಆವಾಗ ಇವರಿಗೆ ಅನಿಸಿದ್ದು ಏರ್ ಕ್ರ್ಯಾಶ್ನಲ್ಲಿ ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅನ್ನೋದು ಸುಳ್ಳು ಅನ್ನುವಂಥ ವಿಷಯ. ಅಷ್ಟೊತ್ತಿಗಾಗಲೇ ರಮ್ಯಾ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಾಗಿತ್ತು. ಎಕ್ಸ್ಕ್ಯೂಸ್ ಮೀ ಚಿತ್ರ ರಿಲೀಸ್ ಆಗೋದಕ್ಕೆ ರೆಡಿಯಾಗಿತ್ತು.
ನಂತರ ವೆಂಕಟೇಶ್ ಬಾಬು ಅವರು ರಮ್ಯಾನ್ನಾಗಲಿ ಅಥವಾ ಅವರ ತಾಯಿ ರಂಜಿತಾನ್ನಾಗಲಿ ಸಂಪರ್ಕಿಸುವಂಥ ಪ್ರಯತ್ನ ಮಾಡಿದ್ರೆ ಅದರ ಫಲಶ್ರುತಿ ಏನಿತ್ತು? ಒಂದು ಸಣ್ಣ ಬ್ರೇಕ್ನ ನಂತರ ಅವ್ರನ್ನೇ ಕೇಳ್ತೀನಿ.